ಮೈಸೂರಿಗೆ ಸಮೀಪ ಇರುವ ಹಾಗೂ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಇತಿಹಾಸವನ್ನು ಹಾಗೂ ಅಲ್ಲಿನ ವೈಭವವನ್ನು ನೋಡದೇ ಇರುವವರು ಅಥವಾ ಕೇಳದೇ ಇರುವ ಕನ್ನಡಿಗರು ಯಾರೂ ಇಲ್ಲವೆನ್ನಬಹುದು. ಇತ್ತೀಚೆಗೆ ನನ್ನ ಗೆಳೆಯ ಇಂಜಿನಿಯರ್ ರಾಮಕೃಷ್ಣೇಗೌಡರ ಜೊತೆ ಪ್ರವಾಸಿಗರಂತೆ ಭೇಟಿ ಕೊಟ್ಟು ಅಲ್ಲಿನ ದರಿಯಾ ದೌಲತ್ ಅರಮನೆಯನ್ನು ನೋಡಿ ಆನಂದಿಸಿದೆವು. ನಾವು ನೋಡಿದರೆ ಸಾಕೆ? ನೋಡಿದ ಅರಮನೆಯ ಬಗ್ಗೆ ತಮಗೂ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿಸಲು ಕಾತುರನಾಗಿದ್ದೇನೆ. ಶ್ರೀರಂಗಪಟ್ಟಣವು ಮೈಸೂರಿನಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಕಾವೇರಿ ನದಿಯಲ್ಲಿರುವ ಒಂದು ದ್ವೀಪ. ಶ್ರೀರಂಗಪಟ್ಟಣದಲ್ಲಿ ದರಿಯಾ ದೌಲತ್ ಅರಮನೆ, ಬೇಸಿಗೆ ಅರಮನೆ ಇದು ದರಿಯಾ ದೌಲತ್ ಬಾಗ್ ಎಂಬ ಸುಂದರವಾದ ಉದ್ಯಾನಗಳ ನಡುವೆ ಇದೆ. ಟಿಪ್ಪು ಸುಲ್ತಾನ್ ಈ ಅರಮನೆಯನ್ನು 1784ರಲ್ಲಿ ನಿರ್ಮಿಸಿದನು ಮತ್ತು ತನ್ನ ತಂದೆ ಹೈದರ್ ಅಲಿ 18ನೇ ಶತಮಾನದ ಮಧ್ಯದಲ್ಲಿ ಮೈಸೂರು ಸಂಸ್ಥಾನದ ಒಡೆಯರುಗಳಿಂದ ಅಧಿಕಾರವನ್ನು ಕಸಿದುಕೊಂಡ ನಂತರ ಇಲ್ಲಿಂದ ಸ್ವಲ್ಪ ಸಮಯದವರೆಗೆ ಮೈಸೂರನ್ನು ಆಳಿದನು. ಅರಮನೆಯನ್ನು ಇಂಡೋ-ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಹೆಚ್ಚಾಗಿ ತೇಗದ ಮರದಿಂದ ಮಾಡಲ್ಪಟ್ಟಿದೆ. ಅರಮನೆಯು ಆಯತಾಕಾರದ ಯೋಜನೆಯನ್ನು ಹೊಂದಿದೆ ಮತ್ತು ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ವೇದಿಕೆಯ 4 ಬದಿಗಳಲ್ಲಿ ತೆರೆದ ಕಾರಿಡಾರ್ಗಳಿವೆ ಮತ್ತು ಸ್ತಂಭದ ಅಂಚುಗಳಲ್ಲಿ ಮರದ ಕಂಬಗಳಿವೆ. ಪೂರ್ವ ಮತ್ತು ಪಶ್ಚಿಮ ಕಾರಿಡಾರ್ಗಳನ್ನು ಸಂಪರ್ಕಿಸುವ ಕೇಂದ್ರ ಸಭಾಂಗಣದೊಂದಿಗೆ ಪ್ರೇಕ್ಷಕರ ಸಭಾಂಗಣವನ್ನು 4 ಮೂಲೆಗಳಲ್ಲಿ 4 ಕೋಣೆಗಳಾಗಿ ವಿಭಜಿಸುವ 4 ವಿಭಜನಾ ಗೋಡೆಗಳಲ್ಲಿ ನಿರ್ಮಿಸಲಾಗಿದೆ. ಗೋಡೆಗಳು, ಕಂಬಗಳು, ಮೇಲಾವರಣಗಳು ಮತ್ತು ಕಮಾನುಗಳ ಮೇಲೆ ಲಭ್ಯವಿರುವ ಎಲ್ಲ ಜಾಗಗಳು ಮೈಸೂರು ವರ್ಣಚಿತ್ರಗಳ ಶೈಲಿಯಲ್ಲಿ ವರ್ಣರಂಜಿತ ಹಸಿ ಚಿತ್ರಗಳನ್ನು ಹೊಂದಿವೆ. ಅರಮನೆಯ ಹೊರ ಗೋಡೆಗಳು ಯುದ್ಧದ ದೃಶ್ಯಗಳು ಮತ್ತು ಭಾವಚಿತ್ರಗಳ ಹಸಿ ಚಿತ್ರಗಳನ್ನು ಹೊಂದಿವೆ. ಒಳಗಿನ ಗೋಡೆಗಳನ್ನು ತೆಳುವಾದ ಎಲೆಗಳು ಮತ್ತು ಹೂವಿನ ಮಾದರಿಗಳ ಸುರುಳಿಗಳಿಂದ ಅಲಂಕರಿಸಲಾಗಿದೆ. ಅರಮನೆಯ ಮರದ ಚಾವಣಿಗಳನ್ನು ಹೂವಿನ ಮಾದರಿಗಳಿಂದ ಚಿತ್ರಿಸಿದೆ ಕ್ಯಾನ್ವಾಸ್ನಿಂದ ಅಂಟಿಸಲಾಗಿದೆ. ಪಶ್ಚಿಮ ಗೋಡೆಯ ಮೇಲೆ 1780ರಲ್ಲಿ ಕಾಂಚೀಪುರಂ ಬಳಿಯ ಪೊಳ್ಳಿಲೂರು ಕದನದಲ್ಲಿ ಕರ್ನಲ್ ಬೈಲಿ ನೇತೃತ್ವದ ಬ್ರಿಟಿಷರ ಮೇಲೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಸಾಧಿಸಿದ ವಿಜಯವನ್ನು ಚಿತ್ರಿಸುವ ಚಿತ್ರಕಲೆ ಇದೆ. ಎಡಭಾಗದಲ್ಲಿರುವ ಫಲಕಗಳು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ನೇತೃತ್ವದ ಸೈನ್ಯಗಳು ಯುದ್ಧಕ್ಕೆ ಹೋಗುವುದನ್ನು ಚಿತ್ರಿಸುತ್ತವೆ ಮತ್ತು ಬಲಭಾಗದಲ್ಲಿ ಕರ್ನಲ್ ಬೈಲಿ ತೊಂದರೆಗೀಡಾದ ಪಲ್ಲಕ್ಕಿಯಲ್ಲಿ ಕುಳಿತಿರುವುದನ್ನು ತೋರಿಸಲಾಗಿದೆ. ಟಿಪ್ಪು ಸುಲ್ತಾನನ ಸೈನ್ಯದಿಂದ ಮುತ್ತಿಗೆ ಹಾಕಲ್ಪಟ್ಟ ಇಂಗ್ಲಿಷ್ ಸೈನ್ಯದೊಂದಿಗೆ ಮೇಲಿನ ಬಲಭಾಗದಲ್ಲಿ ಕರ್ನಲ್ ಅಲಿ ನೇತೃತ್ವದ ಫ್ರೆಂಚ್ ಸೈನಿಕರ ವರ್ಣಚಿತ್ರವಿದೆ. ಅವರು ದೂರದರ್ಶಕದ ಮೂಲಕ ನೋಡುತ್ತಿದ್ದಾರೆ. ಮೇಲಿನ ಫಲಕಗಳು ಹೈದರಾಬಾದ್ನ ನಿಜಾಮ್ ಮತ್ತು ಅವನ ಕುದುರೆ ಸವಾರರು ಮತ್ತು ಆನೆಗಳ ಸೈನ್ಯವು ತನ್ನ ಮಿತ್ರರಾಷ್ಟ್ರಗಳಾದ ಬ್ರಿಟಿಷರಿಗೆ ಸಹಾಯ ಮಾಡಲು ಸ್ವಲ್ಪ ತಡವಾಗಿ ಬರುತ್ತಿರುವುದನ್ನು ತೋರಿಸುತ್ತವೆ. ಪೂರ್ವದ ಗೋಡೆಯು ಟಿಪ್ಪು ಸುಲ್ತಾನನ ವಿವಿಧ ಸಮಕಾಲೀನರಾದ ಚಿತ್ತೋರಿನ ಹಿಂದೂ ರಾಣಿ, ತಂಜಾವೂರಿನ ರಾಜ, ಬನಾರಸ್ ರಾಜ, ಬಾಲಾಜಿರಾವ್ ಪೇಶ್ವಾ, ಮಾಗಡಿ ಕೆಂಪೇಗೌಡ ಮತ್ತು ಚಿತ್ರದುರ್ಗದ ಮದಕರಿ ನಾಯಕ ಹಾಗೂ ಕೃಷ್ಣರಾಜ ಒಡೆಯರ್ರ ದರ್ಬಾರ್ ದೃಶ್ಯಗಳನ್ನು ಪ್ರತಿನಿಧಿಸುವ 5 ಸಾಲುಗಳಲ್ಲಿ ವರ್ಣಚಿತ್ರಗಳನ್ನು ಹೊಂದಿವೆ. ದರಿಯಾ ದೌಲತ್ ಅರಮನೆಯ ಮೇಲಿನ ಮಹಡಿಯಲ್ಲಿ ಟಿಪ್ಪು ಸುಲ್ತಾನ್ ವಸ್ತು ಸಂಗ್ರಹಾಲಯವಿದೆ. ಇದು ಟಿಪ್ಪುವಿನ ಸ್ಮರಣಿಕೆಗಳು, ಯುರೋಪಿಯನ್ ವರ್ಣಚಿತ್ರಗಳು ಮತ್ತು ಪರ್ಷಿಯನ್ ಹಸ್ತಪ್ರತಿಗಳ ಸಂಗ್ರಹವನ್ನು ಹೊಂದಿದೆ. ಈ ವಸ್ತು ಸಂಗ್ರಹಾಲಯವು 1800ರಲ್ಲಿ ಸರ್ ರಾಬರ್ಟ್ ಕೇರ್ ಪೋರ್ಟರ್ ರಚಿಸಿದ ತೈಲ ವರ್ಣಚಿತ್ರವಾದ ಸ್ಟಾರ್ಮಿಂಗ್ ಆಫ್ ಶ್ರೀರಂಗಪಟ್ಟಣವನ್ನು ಹೊಂದಿದೆ. ಈ ಐತಿಹಾಸಿಕ ವರ್ಣಚಿತ್ರವು ಮೇ 4, 1799ರಂದು ಶ್ರೀರಂಗಪಟ್ಟಣದ ಅಂತಿಮ ಪತನವನ್ನು ಚಿತ್ರಿಸುತ್ತದೆ. ಟಿಪ್ಪುವಿನ ಪುರುಷರು ಬ್ರಿಟಿಷ್ ಸೈನ್ಯಕ್ಕೆ ತೀವ್ರ ಪ್ರತಿರೋಧವನ್ನು ನೀಡುತ್ತಿರುವುದನ್ನು ಕಾಣಬಹುದು ಮತ್ತು ಅನೇಕ ಬ್ರಿಟಿಷ್ ಅಧಿಕಾರಿಗಳು ವರ್ಣಚಿತ್ರದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಾರೆ. ಕೋಟೆಯ ಗೋಡೆಗಳ ಹಿಂದಿನ ಹಿನ್ನೆಲೆಯಲ್ಲಿ ಅರಮನೆಯ ಕೆಲವು ಭಾಗಗಳು ಮತ್ತು ಮಸೀದಿಯ ಮಿನಾರ್ಗಳು ಕಂಡುಬರುತ್ತವೆ. ಈಗ ಶಿಥಿಲವಾಗಿರುವ ಟಿಪ್ಪುವಿನ ಕೋಟೆ ಹತ್ತಿರದಲ್ಲಿದೆ. ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿ ಮಡಿದ ಕೋಟೆ ಇದು. ಕೋಟೆಯಲ್ಲಿ ಜಾಮಾ ಮಸೀದಿ ಮತ್ತು ಶ್ರೀ ರಂಗನಾಥಸ್ವಾಮಿ ದೇವಾಲಯವಿದೆ. ಕೋಟೆಯ ಹೊರಗೆ ಟಿಪ್ಪುವಿನ ಸಮಾಧಿ, ಅವನ ತಂದೆ ಹೈದರ್ ಅಲಿಯ ಸಮಾಧಿ ಮತ್ತು ಅವನ ತಾಯಿಯ ಸಮಾಧಿಯನ್ನು ಹೊಂದಿರುವ ಗುಂಬಜ್ ಇದೆ.
ಆತ್ಮೀಯರೇ, ಶ್ರೀರಂಗಪಟ್ಟಣದ ಇತಿಹಾಸವನ್ನು ತಿಳಿಯುವುದು ಬಹಳಷ್ಟಿದೆ. ಇಲ್ಲಿನ ಒಂದೊಂದು ಕಟ್ಟಡವೂ ತನ್ನದೇ ಆದ ಚರಿತ್ರೆ ಹೊಂದಿದೆ. ಅವುಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಧನ್ಯವಾದಗಳು. କେତେଟା ପିଲା ଥିଲେ ତାଙ୍କର? କେତେଟା ପିଲା ଥିଲେ? ପୁରା 6 ଯାଉଛି। 7 ଯାଉଛି। टीपू सुल्तान द्वारा से मंत्री चांदी की कटोरी टीपू सुल्तान की पाम लीफ है, एक हैट और रेशमी पोशाक। सुल्तान की साथ है ब्रिटिश महाराणा पदक सामने पुत्रों तीसरा पुत्र है 27 जनवरी गई तस्वीर सुल्तान मोहिउद्दीन फर्स्ट सन itu Sultan kamar Katul written was कागज पर आए रोबोट कर
क्या है